ವಿಜಯ್ ಜಾಧವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನಮ್ಮ ಗುರುತು ಟಾರ್ಚ್. ಸರ್, ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ KRS ಪಕ್ಷದ ತಮ್ಮ ಕೊಡುಗೆ ಏನಿದೆ ಸರ್ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ? ಸರ್, ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನಾನು ಸುಮಾರು ಒಂದು 8 ವರ್ಷದಿಂದ ಸಾಮಾಜಿಕ ಕೆಲಸವನ್ನು ಮಾಡ್ಕೊತಾ ಬಂದೀನಿ ಮತ್ತು ನಮ್ಮ ಪಕ್ಷವು ಸುಮಾರು 4 ವರ್ಷಗಳಿಂದ ಇಡೀ ರಾಜ್ಯ ಮತ್ತು ಕಲಬುರಗಿ ಜಿಲ್ಲೆಯಾದಂತಹ ಪೊಲೀಸ್ ಮತ್ತು ಇನ್ನಿತರ ಇಲಾಖೆಯಲ್ಲಿ ಆಗಿರುವ ಭ್ರಷ್ಟಾಚಾರ ಆಗ್ತಾ ಇರುವ ಭ್ರಷ್ಟಾಚಾರಗಳ ಬಗ್ಗೆ ತಡೆ ಹಿಡುವ ಕೆಲಸಗಳನ್ನು ಮಾಡುತ್ತೆ ಸರ್. ಸರ್, ಈಗ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪಾರ್ಟಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಹಾಗೂ ಬಿಜೆಪಿ ಇದೆ. ಅದರ ಬಂತೆ ತಾವು ಕೂಡ ಪೈಪೋಟಿ ಮಾಡ್ತಿದ್ದೀರಾ ಅನ್ನುವಂಥದ್ದಿದೆ. ಹಾಗಾಗಿ ಈ ತಮ್ಮ ಕೊಡುಗೆ ಅಂದ್ರೆ ಈಗ ತಾವು ಕೂಡ ಪೈಪೋಟಿ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಪಕ್ಷದ ಕೊಡುಗೆ ಏನ್ ಹೇಳ್ತೀರಿ ಸರ್? ಈಗ ಈ ಭಾಗದ ಕಲಬುರಗಿ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ತಾವು ಏನ್ ಹೇಳ್ತೀರಿ ಸರ್? ಸುಮಾರು 70 ವರ್ಷಗಳಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಇಡೀ ಕಲಬುರಗಿ ಜಿಲ್ಲೆ ಮತ್ತು ಇಡೀ ರಾಜ್ಯ ರಾಷ್ಟ್ರ ಜನರಿಗೆ ಕತ್ತಲಲ್ಲಿ ಹಾಕಿಬಿಟ್ಟಿದ್ದಾರೆ. ಭ್ರಷ್ಟಾಚಾರ, ಬೆಲೆ ಏರಿಕೆ, ಸಾಕಷ್ಟು ಸಮಸ್ಯೆಗಳನ್ನು ಉದ್ಭವ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಬದುಕುವಂತ ಕಷ್ಟ ಆಗ್ತಾ ಇದೆ. ಆದ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಭ್ರಷ್ಟಾಚಾರವನ್ನು ತಡೆಗಟ್ಟಲು ಸತತವಾಗಿ ಕೆಲಸ ಮಾಡ್ಕೋತಾ ಬಂದಿದೆ. ಮುಂದೆ ಸ್ವಚ್ಛ ಪ್ರಾಮಾಣಿಕ ಆಡಳಿತವನ್ನು ಕೊಡ್ತೇವೆ ಅಂತ ನಮ್ಮ ನಂಬಿಕೆ ಇದೆ. ಆದ ಕಾರಣಕ್ಕಾಗಿ ನೀವು ಈ ನಾಡಿನ ಜನರು, ಕಲಬುರಗಿಯ ಜನರು ನಮಗೆ ಮತ ಚಲಾಯಿಸಬೇಕಂತ ನಾವು ನಿಲ್ಲಿಸ್ತೀವಿ. ಸರ್, ಈಗ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ತಾವು KRS ಪಕ್ಷದ ಅಭ್ಯರ್ಥಿ ಏನಾದರೂ ಗೆಲುವಾದರೆ ಈ ಭಾಗದ ಕಲಬುರಗಿ ಲೋಕಸಭಾ ಕ್ಷೇತ್ರದ ಜನರಿಗೆ ತಾವು ಏನನ್ನ ಕೊಡುಗೆ ಕೊಡ್ಲಿಕ್ಕೆ ತಾವು ಹೇಳ್ತೀರಿ ಸರ್? ಸರ್, ದವಾಖಾನೆ ಮತ್ತು ಶಿಕ್ಷಣ ನಾವು ಸಂಪೂರ್ಣವಾಗಿ ಫ್ರೀ ಆಗಿ ಮಾಡಬೇಕಂತ ನಾವು ಲೋಕಸಭೆಯಲ್ಲಿ ಅದರ ಬಗ್ಗೆ ನಾವು ಧ್ವನಿಗಳನ್ನು ಎತ್ತೀವಿ. ಸಂಪೂರ್ಣವಾಗಿ ದವಾಖಾನೆ ಮತ್ತು ಶಿಕ್ಷಣವನ್ನು ಫ್ರೀಯಾಗಿ ಆಗಬೇಕು ಮತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಯುವಕರಿಗೆ ಉದ್ಯೋಗವನ್ನು ಸಿಗಬೇಕು. ಎಲ್ಲರೂ ಉದ್ಯೋಗದಲ್ಲಿ ಹೋಗಿ ಒಂದು ಕೆಲಸಗಳನ್ನು ಮಾಡಿ ತಮ್ಮ ನೆಮ್ಮದಿಯಲ್ಲಿ ಜೀವನ ಮುಂದುವರಿಸಬೇಕಂತ ನಮ್ಮ ಆಸೆ ಇದೆ ಸರ್. ಸರ್, ಈಗ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಅಭ್ಯರ್ಥಿ ಆಗಿದ್ದೀರಿ KRS ಪಕ್ಷದಿಂದ. ತಾವು KRS ಪಕ್ಷದ ಅಭ್ಯರ್ಥಿ ಆದ ನಂತರ ಈ ಕಲಬುರಗಿ ಲೋಕಸಭಾ ಕ್ಷೇತ್ರದ ಜನರಿಗೆ ಈಗ ಡೆವಲಪ್ಮೆಂಟ್ ಬಗ್ಗೆ ಹೇಳಿದಿರಿ. ಹಾಗಾಗಿ ಈಗ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳಿಗೆ ತಾವು ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಇದಕ್ಕೂ ಮೀರಿ? ಸರ್, ನಾವು ಫಸ್ಟ್ ನಂತರ ನಾವು ನಿಯತ್ತಿನಿಂದ ಕೆಲಸ ಮಾಡ್ತೀವಿ. ಸರ್ಕಾರ ಏನು ಕೆಲಸಗಳನ್ನ ಬರ್ತಾವ ಅದು ಪ್ರಾಮಾಣಿಕವಾಗಿ ಮಾಡ್ತೀವಿ. ಇದನ್ನ ಬಿಟ್ಟು ನಾವು ಹೇಳಿದ್ದೀವಿ, ಈಗ ಹಾಸ್ಪಿಟಲ್ ಮತ್ತು ಎಜುಕೇಶನ್ ಫ್ರೀ ಆಗಿ ಕೊಡ್ತೀವಿ, ಅವ್ರ ಜೀವನ ತುಂಬಾ ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆ ಸೃಷ್ಟಿ ಮಾಡ್ತೇವೆ ಅಂತ ನಾವು ಪ್ರಾಮಾಣಿಕ ಮಾಡಿ ಹೇಳ್ತೀವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.